ಈಗ ಸಂತೋಷನಾ? ನಿಮಗೆ ಆಶ್ರಮಕ್ಕೆ ಹೋಗೋಕೆ ಇಷ್ಟ ಇಲ್ವೋ ಅಥವಾ ಇಲ್ಲಿರೋದಕ್ಕೆ ಇಷ್ಟನೋ ನನಗೆ ಗೊತ್ತಿಲ್ಲ. ಆದರೆ ನೀವು ಈ ಮನೇಲಿರೋದು ನಮ್ಗೆಲ್ರಿಗೂ ತುಂಬ ಇಷ್ಟ. ಇದೇ ಖುಷಿಗೆ ನಾಳೆ ದೇವಸ್ಥಾನಕ್ಕೆ ಹೋಗಿ ನೀವು ಬೇಗ ಹುಷಾರಾಗ್ಲಿ ಅಂತ ಅರ್ಚನೆ ಮಾಡಿಸೋಣ. ಈಗ ಸಂತೋಷವಾಗಿ ಮಲಗ್ತೀರಾ ಅಲ್ವಾ? ಇಷ್ಟು ವರ್ಷ ತನ್ನವ್ರು ಯಾರೂ ಇಲ್ಲದೆ ಬದುಕಿದ್ದಾರೆ. ಈಗ ಈ ಪ್ರೀತಿ, ಸಂಬಂಧಗಳು, ಬಾಂಧವ್ಯ ಇದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಪಾಪ ಆಶ್ರಮಕ್ಕೆ ಹೋದರೆ ಮತ್ತೆ ಇದೆಲ್ಲ ಎಲ್ಲಿ ಕಳ್ಕೊತೀನೋ ಅನ್ನೋ ಭಯ. ಆದರೆ ಅದನ್ನು ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೆ. ಭಗವಂತ, ಪ್ರೀತಿನ ಹುಡುಕೋ ಪ್ರತಿ ಜೀವಕ್ಕೂ ಪ್ರೀತಿ ಸಿಗಬೇಕು. ಅಕ್ಕ, ನಿನ್ನ ಈ ಸ್ಥಿತಿಗೆ ತಂದವರು ಸರ್ವನಾಶ ಆಗಲೇಬೇಕು. ನಾನು ಅವ್ರನ್ನ ನಾಶ ಮಾಡೋಕ್ಕೆ ಏನೇ ಪ್ಲಾನ್ ಮಾಡಿದ್ರು ಅದಕ್ಕೆ ಅಡ್ಡಿ ಆಗ್ತಿರೋದು ಆ ತುಳಸಿ. ಮೊದಲು ಆ ತುಳಸಿ ಕತೆ ಮುಗಿಸ್ಬೇಕು. ಆಗ್ಲೇ ನನ್ನ ದಾರಿ ಸುಲಭ ಆಗೋದು. ನೋಡ್ತಾ ಇರು, ನಾಳೆ ಈ ಭೂಮಿ ಮೇಲೆ ಆ ತುಳಸಿ ಇರಲ್ಲ. ಅಕ್ಕ, ಆ ಮಾಧವ್ ಅವ್ರ ಮನೆಗೆ ಯಾರೋ ಬಂದಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ನೋಡು, ಯಾರೇ ಬರಲಿ ಯಾರೇ ಹೋಗ್ಲಿ, ನನ್ನ ಕೆಲಸ ಆಗ್ಬೇಕು ಅಷ್ಟೇ. ಅಕ್ಕ, ಮಾಧವ್ ಆಗಲಿ ತುಳಸಿ ಆಗಲಿ ಮನೆಯಿಂದ ಆಚೆ ಬರ್ತಿಲ್ಲ. ಆಫೀಸ್ ವಿಚಾರವಾಗಿ ಮಕ್ಕಳು ಮಾತ್ರ ಆಚೆ ಬರ್ತಿದ್ದಾರೆ. ಈಗಿರುವಾಗ ತುಳಸಿ ಹೇಗಕ್ಕ ನಮ್ಮ ಕೈ ಸಿಗ್ತಾಳೆ? ತುಳಸಿ ಎಲ್ಲಿ ಹೋಗದೆ ಇದ್ರು ಪ್ರತಿ ಸೋಮವಾರ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾಳೆ. ನಾಳೆನೆ ಸೋಮವಾರ ಅವಳು ಮನೆಯಿಂದ ಆಚೆ ಬರ್ತಾಳೆ ಅಂತಾನೆ ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿರೋದು. ಅಕ್ಕ, ಅಕಸ್ಮಾತ್ ಆಗಿ ತುಳಸಿ ಜೊತೆ ಬೇರೆ ಯಾರಾದ್ರೂ ಬಂದ್ರೆ? ಇಲ್ಲ, ನಾಳೆ ಯಾರು ಬರೋಕ್ ಚಾನ್ಸೇ ಇಲ್ಲ. ಆ ಮಾಧವ ಮಹೇಶ ಕೆಫೆಗೆ ಹೋಗ್ತಾರೆ. ಇನ್ನ ಅಭಿ ಆಫೀಸಿಗೆ ಹೋಗ್ತಾರೆ. ಆ ಸೊಸೆಂದಿರಂತೂ ಖಂಡಿತವಾಗ್ಲೂ ಬರಲ್ಲ. ಹೀಗಿರುವಾಗ ಅವಳು ಮನೆಯಿಂದ ಆಚೆ ಬರಲೇಬೇಕು. ಇದನ್ನೂ ಮೀರಿ ಅವಳ ಜೊತೆಗೆ ಯಾರಾದ್ರೂ ಅಕ್ಕ, ನಾಳೆನೆ ಆ ತುಳಸಿಗೆ ಅಂತ್ಯ ಹಾಡೋ ದಿನ. ತುಳಸಿಯವ್ರು ಇಷ್ಟು ಬೆಳಿಗ್ಗೆ ಎಲ್ಲಿ ಹೋದರು? ಓಹ್, ಆಗಲಿ 7 ಗಂಟೆ ಆಗಿದೆ. ಬೆಳಗಾಗಿದೆ ಗೊತ್ತಾಗಲಿಲ್ಲ. ಅದೇ ಅಂದ್ಕೊಂಡೆ, ಒಂದು ಲವ್ ಲೆಟ್ರ್ ಇರಬೇಕಿತ್ತಲ್ಲ. ಮಾಧವ್ ಅವರೇ, ಶುಭ ಬೆಳಗು. ನಾನು ಮತ್ತು ರಾಧಾ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ನೀವು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರಿ, ಅದಕ್ಕೆ ನಿಮ್ಮನ್ನು ಎಬ್ಸೋದು ಬೇಡ ಅಂತ ನಾವಿಬ್ಬರೇ ಹೊರಟು ಬಂದ್ವಿ. ನೀವು ಎದ್ದ ತಕ್ಷಣ ನಿಮಗೆ ಕಾಫಿ ತಂದು ಕೊಡೋಕ್ಕೆ ಪೂರ್ಣಿ ಹತ್ರ ಹೇಳಿದ್ದೀನಿ. ನಾವು ಬೇಗ ಬರ್ತೀವಿ. ತುಳಸಿ ಅವರು, ರಾಧಾ ಅವರು ಇಬ್ಬರೇ ದೇವಸ್ಥಾನಕ್ಕೆ ಹೋಗಿದ್ದಾರಾ? ನನಗೆ ಹೇಳಿದರೆ ನಾನು ಹೋಗ್ಬೋದಿತ್ತೇನೋ. ಏನಕ್ಕೆ ಅವ್ರಿಗೆ ಫೋನ್ ಮಾಡಿ ಹುಷಾರಾಗಿರೋದಕ್ಕೆ ಹೇಳಬೇಕು. ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್. ಕಾಫಿ. ಥ್ಯಾಂಕ್ ಯು. ಪೂರ್ಣಿ, ತುಳಸಿಯವರು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಲೆಟ್ರ್ ಬರೆದಿಟ್ಟು ಹೋಗಿದ್ದಾರೆ.
ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ, ಅವ್ರು ರಿಸೀವ್ ಮಾಡ್ತಿಲ್ಲ. ಎಷ್ಟೊತ್ತಿಗೆ ವಾಪಸ್ ಬರ್ತಾರೆ ಅಂತ ಏನಾದರೂ ಹೇಳಿದ್ರಾ? ಯಾಕೆ ಮಾವ ಮಿಸ್ ಮಾಡ್ಕೋತಿದ್ದೀರಾ? ಏಯ್ ತರಲೆ, ಹಾಗೇನಿಲ್ಲ. ಅವರು ಇಬ್ಬರೇ ಹೋಗಿದಾರಲ್ವಾ, ಅದಕ್ಕೆ ಹುಷಾರಾಗಿದ್ದಾರ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ, ಇನ್ನು ಸ್ವಲ್ಪದಲ್ಲಿ ಬರ್ಬೋದು. ನೀವು ಕಾಫಿ ಕುಡೀರಿ. ಅಯ್ಯೋ, ರಾಧಮ್ಮನ್ ಬ್ಯಾಗ್ ಇಲ್ಲೇ ಬಿಟ್ಟಿದ್ದೀನಿ. ಈ ಬಟ್ಟೆಗಳನ್ನೆಲ್ಲ ವಾಶಿಗೆ ಹಾಕಬೇಕು. ಮಾವ, ರಾಧಮ್ಮ ಅವ್ರ ಬಳೆ ಸರೆಲ್ಲ ಇಲ್ಲೇ ಇದೆ. ಬಿಡ್ಕೊಡಿ, ಹಾಗೆ ಇನ್ನೊಬ್ಬರ ಪರ್ಸನಲ್ ಥಿಂಗ್ಸ್ನೆಲ್ಲ ಮುಟ್ಟೋದು ಸರಿಯಲ್ಲ, ಅದನ್ನ ಅಲ್ಲೇ ಇಟ್ಬಿಡು. ಸರಿ ಮಾವ, ಈ ಬಳೆ ಸರ ಎಲ್ಲ ಚಿನ್ನದ್ದು ಅನ್ಸುತ್ತೆ. ಅಮ್ಮ ಬಂದ್ಮೇಲೆ ಇದನ್ನ ಅವ್ರ ಕೈ ಕೊಟ್ಟು ಡ್ರಾಯರಲ್ಲಿ ಸೇಫಾಗಿ ಇಡಕ್ಕೆ ಹೇಳ್ಬಿಡಿ.